ಕಾಂಗ್ರೆಸ್ನಲ್ಲಿ ಈಗ ತುಂಬಾ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಅಧಿವೇಶನ ಮುಗಿದ ಬಳಿಕ ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಹೈಕಮಾಂಡ್ ಅಂತ. ಬೆಳಗಾವಿ ಅಧಿವೇಶನದ ನಡುವೆ ಕುರ್ಚಿ ಟೆನ್ಷನ್ ಕೂಡ ಮನೆ ಮಾಡಿದೆ. ಶಾಸಕರ ಡಿನ್ನರ್ ಸಭೆಗಳ ಬಗ್ಗೆ ಸಿಎಂ ಆಪ್ತರು ನಿಗಾ ವಹಿಸಿದ್ದಾರಂತೆ. ಯಾರು ಯಾರನ್ನ ಮೀಟ್ ಮಾಡ್ತಾರೆ, ಯಾರ ಜೊತೆ ಡಿನ್ನರ್ಗೆ ತೆರಳ್ತಾರೆ ಅನ್ನುವಂಥದ್ದೇ ಅಲ್ಲಿಗೆ ಇರುವಂಥ ಸದ್ಯದ ಕುತೂಹಲ. ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳಾಗ್ತವೆ, ಶಾಸಕರಿಗೆ ಯಾರು ಏನೆಲ್ಲ ಆಫರನ್ನು ಕೊಡ್ತಾರೆ, ಎರಡು ಬಣ ಅವರವರದ್ದೇ ಪಕ್ಷದಲ್ಲೇ ಕುದುರೆ ವ್ಯಾಪಾರ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆಂತರಿಕವಾಗಿ ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ ಸಿಎಂ ಆಪ್ತರು. 10 ದಿನ ಬೆಳಗಾವಿಯಲ್ಲೇ ಶಾಸಕರು ಮೊಕ್ಕಾಂ ಹೂಡಲಿದ್ದಾರೆ. ಈ ಸಂದರ್ಭದಲ್ಲಿ ಔತಣಕೂಟಗಳ ಆಯೋಜನೆಯನ್ನ ಕೂಡ ಮಾಡಲಾಗ್ತದೆ. 10 ದಿನ ಬೆಳಗಾವಿಯಲ್ಲೇ ಶಾಸಕರ ಮೊಕ್ಕಾಂ ಅನ್ನುವಂಥದ್ದು ಇದೆಯಲ್ಲ, ಇದೇ ಆಕ್ಚುಲಿ ನಂಬಕ್ಕಾಗ್ದಲೇ ಇರುವಂಥದ್ದು. ಅಂತ ಎಲ್ಲಿರ್ತಾರೆ ಶಾಸಕರು, ಬರ್ತಾರೆ, ಸೈನ್ ಆಗ್ತಾರೆ, ಹೋಗ್ತಾರೆ ಅನ್ನುವಂಥದ್ದೇ ಚರ್ಚೆ ಆಗುವಂಥದ್ದು ಯಾವಾಗಲೂ ಕೂಡ. ಈ ಸಂದರ್ಭದಲ್ಲಿ ಔತಣಕೂಟಗಳ ಆಯೋಜನೆ, ಈ ಔತಣಕೂಟಗಳು ಪರಿಣಾಮಗಳ ಬಗ್ಗೆ ಸಾಕಷ್ಟು ನಿಗಾ ವಹಿಸಿದ್ದಾರಂತೆ ಎರಡೂ ಬಣದವರು. ಯಾರು ಎರಡು ಬಣದವರು? ಕಾಂಗ್ರೆಸ್ಸು, ಬಿಜೆಪಿ, ಜೆಡಿಎಸ್ ಅಲ್ಲ. ಕಾಂಗ್ರೆಸ್ನಲ್ಲೇ ಇರುವಂಥ ಬಣಗಳು ಅವರವರ ಶಾಸಕರುಗಳ ಮೇಲೆ ಅಥವಾ ಎಲ್ಲ ಶಾಸಕರುಗಳ ಮೇಲೆ ಯಾವ ಬಣದವರು ಯಾರನ್ನ ಅಪ್ರೋಚ್ ಮಾಡ್ತಾರೆ, ಎಲ್ಲಿ ಅಪ್ರೋಚ್ ಮಾಡ್ತಾರೆ, ಎಲ್ಲಿ ಊಟಕ್ಕೆ ಹೋಗ್ತಾರೆ, ಎಲ್ಲಿ ಕಾಫಿಗೆ ಸೇರ್ತಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರಂತೆ. ನೋಡಬೇಕು ಏನಾಗುತ್ತೆ ಅಂತ. ಹೈಕಮಾಂಡ್ ಮಟ್ಟದಲ್ಲಿ ಒಂದು ಕಡೆ ಈಗ ಆಲ್ರೆಡಿ ಚರ್ಚೆ ಆಗಿದೆ, ಮತ್ತೊಂದು ಕಡೆ 14ನೇ ತಾರೀಕು ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಏನೇ ಡೆವಲಪ್ಮೆಂಟ್ಸ್ ಆದರೂ ಕೂಡ ಅಧಿವೇಶನದ ಬಳಿಕನೇ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಈಗ ಅಧಿವೇಶನ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತೇಪೆ ಹಚ್ಚಲಾಗಿದೆ. ಕದನ ವಿರಾಮ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂಥ ಬೆಳವಣಿಗೆಗಳಿಗೆ.